ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಇದು ಹೊಯ್ಸಳ ಕಾಲದಲ್ಲಿ ಅದ್ಭುತ ಶಿಲೆಗಳಲ್ಲಿ ವಿಶ್ವಪ್ರಸಿದ್ಧವಾಗಿದೆ. ಚೆನ್ನಕೇಶವ ಸ್ವಾಮಿ ಯಾರು? ಚೆನ್ನ ಎಂದರೆ ಸುಂದರ, ಕೇಶವ ಎಂದರೆ ಶ್ರೀ ಮಹಾವಿಷ್ಣು. ಆದ್ದರಿಂದ ಚೆನ್ನಕೇಶವ ಎಂದರೆ ಅತ್ಯಂತ ಸುಂದರವಾದ ವಿಷ್ಣು ಎಂಬ ಅರ್ಥ. ಬೇಲೂರಿನಲ್ಲಿ ದೇವಾಲಯ ನಿರ್ಮಾಣವಾದ ಕತೆ. ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಕ್ರಿಸ್ತಶಕ 1117ರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನು. ಇತಿಹಾಸದ ಪ್ರಕಾರ ಅವನು ಒಂದು ಮಹತ್ವದ ಯುದ್ಧದಲ್ಲಿ ವಿಜಯ ಸಾಧಿಸಿದ ನಂತರ ಭಗವಾನ್ ವಿಷ್ಣುವಿನ ಕೃಪೆಗೆ ಕೃತಜ್ಞತೆಯಾಗಿ ಈ ಭವ್ಯ ದೇವಾಲಯವನ್ನು ಕಟ್ಟಿಸಿದನು. ಚೆನ್ನಕೇಶವ ಸ್ವಾಮಿ ಬೇಲೂರಿನಲ್ಲಿ ನೆಲೆಸಲು ಕಾರಣ. ಪುರಾಣ ಮತ್ತು ಸ್ಥಳೀಯ ನಂಬಿಕೆಗಳ ಪ್ರಕಾರ ವಿಷ್ಣುವಿನ ದಿವ್ಯ ಶಕ್ತಿಯು ಈ ಪವಿತ್ರ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಭಕ್ತರಿಗೆ ಅನುಗ್ರಹ ನೀಡಲೆಂದು ಚೆನ್ನಕೇಶವ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಲಾಯಿತು. ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಯಾಗಿದ್ದ ಕಾರಣ ರಾಜರು ತಮ್ಮ ಆರಾಧ್ಯ ದೇವರಾದ ವಿಷ್ಣುವನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು. ದೇವಾಲಯ ಏನಕ್ಕೆ ಪ್ರಸಿದ್ಧ? ಕಲ್ಲಿನ ಕೆತ್ತನೆ, ಅದ್ಭುತ ಶಿಲೆಗಳು, ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತಾ ದೃಶ್ಯಗಳ ಕೆತ್ತನೆ, ಮದನಿಕೆ, ಶಿಲಾಬಾಲಿಕೆ ಶಿಲೆಗಳು, ಶಿಲ್ಪಕಲೆಗಳು. ಹೊಯ್ಸಳ ವಾಸ್ತುಶಿಲ್ಪ ಶ್ರೇಷ್ಠ ಉದಾಹರಣೆ. ಸುಮಾರು 900 ವರ್ಷಗಳ ಇತಿಹಾಸ. ಚೆನ್ನಕೇಶವ ಸ್ವಾಮಿ ಟೆಂಪಲ್ ದೇವಾಲಯವು ಹೊಯ್ಸಳ ಶಿಲ್ಪಿಗಳ ಅತ್ಯುನ್ನತ ಸಾಧನೆಯಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಯಾರು ಕೆತ್ತಿದರು? ಈ ದೇವಾಲಯದ ನಿರ್ಮಾಣವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನ ಆರಂಭಿಸಿದರು. ಶಾಸನಗಳ ಪ್ರಕಾರ ಪ್ರಮುಖ ಶಿಲೆಗಳಲ್ಲಿ ದಾಸೋಜ, ಚಾವಣ, ಮಲ್ಲಿತಮ್ಮ, ಕೇದಾರೋಜ, ಮಸಣಿತಮ್ಮ ಮುಂತಾದ ಅನೇಕ ಕಲಾವಿದರು ಇದ್ದರು. ವಿಶೇಷವೆಂದರೆ ಹಲವಾರು ಶಿಲ್ಪಿಗಳು ತಮ್ಮ ಹೆಸರನ್ನು ಶಿಲ್ಪಿಗಳ ಮೇಲೆ ಕೆತ್ತಿದರು. ಎಷ್ಟು ವರ್ಷ ಬೇಕಾಯಿತು? ಮುಖ್ಯ ದೇವಾಲಯವನ್ನು ನಿರ್ಮಾಣ ಕ್ರಿಸ್ತಶಕ 1117ರಲ್ಲಿ ಆರಂಭವಾಯಿತು. ಅಂದರೆ ಶಿಲ್ಪಕಲೆ, ಅಲಂಕಾರ ಮತ್ತು ವಿಸ್ತರಣೆ ಕಾರ್ಯಗಳು ಹಲವು ತಲೆಮಾರುಗಳ ಕಾಲ ಮುಂದುವರೆದವು. ಇತಿಹಾಸಕಾರ ಪ್ರಕಾರ ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ವಿವಿಧ ಹಂತಗಳಲ್ಲಿ ಕೆಲಸ ನಡೆಯಿತು. ಒಂದು ವಿಶೇಷ ಸಂಗತಿ, ದೇವಾಲಯದ ಹೊರಭಾಗದಲ್ಲಿ ಆನೆಗಳು, ಕುದುರೆಗಳು, ಸಿಂಹಗಳು, ನೃತ್ಯಗಾರತಿಯರು, ರಾಮಾಯಣ, ಮಹಾಭಾರತ ಕಥೆಗಳನ್ನು ಕಲ್ಲಿನ ಮೇಲೆ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಕೆಲವು ಶಿಲ್ಪಿಗಳಲ್ಲಿ ಆಭರಣ, ಸಣ್ಣ ಸಣ್ಣ ವಿನ್ಯಾಸಗಳು ಕಾಣುತ್ತವೆ. ಇವುಗಳನ್ನು ನೋಡಿದರೆ 900 ವರ್ಷಗಳ ಹಿಂದೆ ಇದ್ದ ಶಿಲ್ಪಿಗಳ ಕೌಶಲ್ಯ ಎಷ್ಟು ಅದ್ಭುತವಾಗಿದೆ ಎಂದು ಅರ್ಥವಾಗುತ್ತದೆ. ಇಂದಿಗೂ ಚೆನ್ನಕೇಶವ ಸ್ವಾಮಿ ಟೆಂಪಲನ್ನು ಭಾರತದ ಅತ್ಯಂತ ಸುಂದರ ಶಿಲ್ಪಿಗಳ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಭಾರತದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಅಮೂಲ್ಯ ರತ್ನವೆಂದು ಪರಿಗಣಿಸಲಾಗಿದೆ ಈ ಒಂದು ಚೆನ್ನಕೇಶವ ಸ್ವಾಮಿ ಟೆಂಪಲ್.